Shreyas is a very talented guy. You're a very talented guy. Dance, fights, ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮಿಂದನೂ ನೋಡ್ಕೊಂಡು ಬರ್ತಿದ್ದೀನಿ. ಯುವರ್ ಅ ವೆರಿ ಹಾರ್ಡ್ ವರ್ಕರ್. ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ. ಬಹಳ ದೂರ ಇಲ್ಲ, ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ. ಈ ವಿಷ್ಣುಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ನ ನೋಡಿದಾಗ ಐ ಫೀಲ್ ರಿಯಲಿ ಗುಡ್, ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್. ಇಟ್ ಲುಕ್ಸ್ ರಿಯಲಿ ಗುಡ್. ವೆರಿ ಗುಡ್ ವರ್ಕ್ ಮ್ಯಾಮ್. ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ, ಕೆಲವು ಸಿನಿಮಾಗಳು ಹತ್ತಿರವಾಗ್ತವೆ. ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಲವ್ ಇದೆ, ಪೇಯ್ನ್ ಇದೆ, ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ, ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಡ್ಯಾಡಿ ಪ್ರೊಡಕ್ಷನ್, ಮಂಜಣ್ಣನ ಪ್ರೊಡಕ್ಷನು. ಸೊ ಎರಡು ಮಾತಿಲ್ಲ, ಚೆನ್ನಾಗಿ ಬಂದಿರುತ್ತೆ. ಈ ಮೂಲಕ ಪ್ರತಿಯೊಬ್ಬರಿಗೂ, ಚಿತ್ರಪ್ರೇಮಿಗಳಿಗೆ, ಸಿನಿಮಾನ ಇಷ್ಟಪಡೋರಿಗೆ, ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು, ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ, ಇನ್ನೂ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ಸ್ವಾಮಿಗಳೇ, ಗುಡ್ ಲಕ್ ಟು ಯು. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಶ್ರೇಯಸ್ ನನ್ನ ಕಿವಿಲ್ ಬಂದು ಒಂದು ಕ್ವೆಶನ್ ಹೇಳಿದ್ರು, ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಾ ಅಥವಾ ಇಂಟೆನ್ಸಿಟಿ ಅಥವಾ ಈ ಥರದ್ದು ಸಾಂಗ್ಗಳು ನೋಡಿದಾಗ ಏನು ನೆನಪಾಗತ್ತೆ? ಬ್ರೇಕಪ್ಗಳು, ಆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ? ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದ್ದಾರೆ? ಪ್ರೀತಿಸದೇ ಇರೋರು ಯಾರಿದ್ದಾರೆ? ನೋವಾಗದಿರೋ ಮೋಕ್ಷಿ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. 10-20 ಅಲ್ಲ, ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ, ನೋವಾಗಿ, ಹರ್ಟ್ ಆಗಿ ಮತ್ತೆ ರೀಮ್ಯಾಚ್ ಆಗಿರೋದು. ನೀನು ಬಿಡುಚಿನ, ನೀನು ಬೇರೆ ಥರ, ಅದು ಬೇಡ. ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ. ಬಹುಶಃ ನನಗೂ ಆಗಿದೆ, ನನ್ನದೇ ಆದಂಥ ಎಕ್ಸ್ಪೀರಿಯನ್ಸ್. ನಾನು ಲವ್ ಮಾಡಿದ್ದೀನಿ, ನಾನು ಲವ್ ಮಾಡೇ ಮದುವೆ ಆಗಿದ್ದು. ನನಗೂ ಅದ್ರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲೆಲ್ಲಿ ನೋವಾಗಿತ್ತು, ಎಲ್ಲೆಲ್ಲಿ ಬೇಜಾರಾಗಿತ್ತು, ಎಲ್ಲೆಲ್ಲಿ ಖುಷಿ ಆದ್ವಿ. ಆಮೇಲೆ ಐ ಥಿಂಕ್ ಈ ಪೇಯ್ನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್ ಆ್ಯಂಡ್ ವಿ ಶುಡ್ ಆಲ್ಸೋ ನೋ ಅದು ಬಂದ ಮೇಲೆ ಅದಕ್ಕೆ ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ. ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್. ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್. ಒಳ್ಳೆದಾಗಲಿ ಚಿನ್ನ, ಯಾರು ಹೆಂಗಾರ ಇರಲಿ, ಏನಾರ ಮಾಡ್ಕೊಂಡಿರಲಿ, ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ಜ್ಞಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಗೆ ಒಳ್ಳೆದಾಗಲಿ. ದಟ್ಸ್ ವಾಟ್ ಐ ವುಡ್ ಲೈಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾರಿ ಸ್ವಲ್ಪ ಲೇಟಾಗಿ ಬಂದೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಶ್ರೇಯಸ್ ಅವರು ಪಡ್ಡೆ ಹುಳ್ಳಿ ಆದಮೇಲೆ ನನ್ನ ಜಿಮ್ಮಲ್ಲಿ ಫ್ರೆಂಡ್ ಆಗಿದ್ದವರು. ಸೊ ಅವಾಗ್ಲಿಂದಾನು ಅಂದರೆ ಸ್ವಲ್ಪ ತೋರಿಸಿದ್ರು ಒಂದು ಗ್ಲಿಮ್ಸಸ್ ವಿಷ್ಣುಪ್ರಿಯಾದು ಈ ಥರ ಸಿನಿಮಾ ಆಗ್ತಾ ಇದೆ ಅಂತ. ಸ್ಟಿಲ್ಸ್ ನೋಡಿದ್ದೆ, ಆಮೇಲೆ ಸಾಂಗ್ ನೋಡಿದ್ದೆ. ಈಸ್ ಅ ವೆರಿ ತುಂಬ ಪ್ಯಾಷನೆಟ್ ಆ್ಯಕ್ಟರು. ತುಂಬ ಕಷ್ಟಪಡ್ತಾರೆ, ಸಿನಿಮಾ ತುಂಬ ಚೆನ್ನಾಗಾಗಬೇಕು ಅಂತ. ಅಂದರೆ ಅವರೇ ಒಂದು ಹೀರೋ ಆಗಿ ಅದು ಸಿನಿಮಾದಲ್ಲಿ ಕಂಪ್ಲೀಟಾಗಿ ತೊಡಗಿಸ್ಕೊತಾರೆ. ಅದನ್ನು ನಾನು ನೋಡಿದ್ದೀನಿ. ಅಂದರೆ ಆಲ್ವೇಸ್ ಸಿನಿಮಾ ಬಗ್ಗೆ ಮಾತಾಡ್ತಾರೆ, ನಿಮ್ದು ಯಾವ ಸಿನಿಮಾ ನಡೀತಾ ಇದೆ, ಹೇಗೆ ಬರ್ತಾ ಇದೆ ಅಂತ. ಈಸ್ ವೆರಿ ಪ್ಯಾಷನೆಟ್ ಆ ಥರ. ಸೊ ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಶ್ಯೂರ್ ಅವ್ರು ತುಂಬ ಹಾರ್ಡ್ ವರ್ಕಿಂಗ್. ಜಿಮ್ಮಲ್ಲಿ ನಾನು ಮೋಸ್ಟ್ ಹಾರ್ಡ್ ವರ್ಕಿಂಗು. ಬಟ್ ಅದು ಬಿಟ್ಟರೆ ಐ ಥಿಂಕ್ ಸಿನಿಮಾ ಅಂತ ಬಂದಾಗ ಆ್ಯಸ್ ನ್ಯೂ ಏಜ್ ಆ್ಯಕ್ಟರ್ಸ್ ಏನೇನು ಬರ್ತಾ ಇದ್ದಾರೆ, ಈಸ್ ಒನ್ ಆಫ್ ದ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್. ಡ್ಯಾನ್ಸಲ್ಲಿ ಆಗ್ಬೋದು, ಫೈಟಲ್ಲಿ ಆಗ್ಬೋದು. ನನಗೆ ಸುಮ್ಮನೆ ಯಾವಾಗಲೂ ರೇಗಿಸ್ತಾ ಇರ್ತಾರೆ, ನಿಮ್ಮ ಥರ ಆಗಲ್ಲ ಬಿಡಿ, ನೀವು ಫೈಟ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಅಂತ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಅವರು. ಫೈಟಿಂಗ್, ಡ್ಯಾನ್ಸಿಂಗ್, ಈಸ್ ವೆರಿ ಗುಡ್ ಎಟ್ ಇಟ್. ಆ್ಯಂಡ್ ವೆಲ್ಕಮ್ ಟು ಪ್ರಿಯಾ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ದೆನ್ ವಿ ಆರ್ ಹೋಪಿಂಗ್ ಟು ಸಿ ಯು ಆನ್ ದ ಬಿಗ್ ಸ್ಕ್ರೀನ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಆ್ಯಂಡ್ ಮಂಜು ಸರ್ ಅಂತೂ ನನಗೆ ಅಂತೆ ನಮ್ಮ ತಂದೆಯವ್ರಿಗೆ ಪರಿಚಯ. ಅವ್ರು ನಾನು ಸಾಕಷ್ಟು ಸತಿ ನಾನು ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದನೂ ಅವ್ರು ನಮ್ಮ ಮನೆಗೆಲ್ಲ ಬಂದಿದ್ದಾರೆ. ಸೊ ಮಂಜು ಸರ್ಗೂ ಅಷ್ಟೇ ಥ್ಯಾಂಕ್ ಯು ಫಾರ್ ದ ಇನ್ವೈಟ್. ಆ್ಯಂಡ್ ಶ್ರೀಮುರಳಿ ಸರ್, ಆವಾಗಲೇ ಹೇಳಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ಬಗೀರಾ ಫಾರ್ ಗಿವಿಂಗ್ ಅಸ್ ಅ ಸೂಪರ್ ಹಿಟ್ ದಿ ಎಂಡ್ ಆಫ್ ದ ಇಯರ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ವಿಷ್ಣುಪ್ರಿಯಾ ತುಂಬ ಡಿಲೇ ಆಯಿತು. ನಮಗೆ ನಮ್ಮ ನಾಯಕ ನಟರು ಮನೇನ ಮಗ ಅಷ್ಟೇ. ಔಟ್ಸೈಡ್ ನೋ ಸನ್. ಐ ಆಮ್ ಪ್ಯೂರ್ ಬಿಸ್ನೆಸ್ ಮ್ಯಾನ್. ತುಂಬ ಸತಿ ಕ್ಲ್ಯಾಶು, ಗಲಾಟಿ, ಪಿಕ್ಚರ್ ರಿಲೀಸ್ ಮಾಡಿಲ್ಲ. ಟೈಮ್ ಬರಲಿಲ್ಲ. ಇದೇ ನೆಕ್ಸ್ಟ್ ಬಂತು 21 ಫೆಬ್ರವರಿ ರಿಲೀಸ್ ಆಗ್ತಾಯಿದೆ. 23 ಫೆಬ್ರವರಿ 2007 ದುನಿಯಾ ಆಗಿತ್ತು.
21 ಫೆಬ್ರವರಿ 2025 ವಿಷ್ಣುಪ್ರಿಯ ಆಗ್ತದೆ. ನಾನು ಪಿಕ್ಚರ್ನ 2 ಸತಿ ನೋಡಿದ್ದೀನಿ. ಫೀಲ್ ಆಗುತ್ತೆ. ನನ್ನ ಒಬ್ಬ ಫ್ರೆಂಡು ಮಡ್ರಾಸ್ ಬಿಗ್ ಪ್ರೊಡ್ಯೂಸರ್ ರಮೇಶ್ ಪಿಳ್ಳೆ ಅಂತ ಅಭಿಷೇಕ್ ಫಿಲಮ್ಸ್ ಅವ್ರ ಪಿಕ್ಚರ್ ತೋರಿಸ್ದೆ. ಲಾಸ್ಟಲ್ಲಿ ಬಿಟ್ಟು ಕ್ಲಾಪ್ಸ್ ತೊಟ್ಬಿಟ್ರು. ವಿ ಕೆನಾಟ್ ಎಕ್ಸ್ಪೆಕ್ಟ್ ಸರ್ ಪಿಕ್ಚರ್ ತುಂಬ ಚೆನ್ನಾಗಿದೆ, ಐ ವಾಂಟ್ ಟು ಡಬ್ ರೀಮೇಕ್ ಅಂತ ಹೇಳಿದ್ರು. ಆಮೇಲೆ ಪಿಕ್ಚರಲ್ಲಿ ಪಾತ್ರಕ್ಕೆ ತುಂಬ ತುಂಬ ಅದ್ಭುತವಾದ ಪ್ರಿಯಾ ಮತ್ತು ವಿಷ್ಣು. ಆಮೇಲೆ ಡೈರೆಕ್ಟ್ರು ದಿಸ್ ಕ್ಯಾಪ್ಟನ್ ಈಸ್ ವೆರಿ ಗುಡ್, ಅವರ್ ಟೀಮ್ ಈಸ್ ವೆರಿ ಗುಡ್. ಪಿಕ್ಚರ್ ಡಿಲೇ ಆಗಿದ್ದು ನನ್ನಿಂದ. ಈ ಪಿಕ್ಚರ್ ನಿಮಗೆ ಸಕ್ಸಸ್ ಕೊಡುತ್ತೆ, ಡೆಫಿನೆಟ್ಲಿ ದೊಡ್ಡ ಹಿಟ್ಟಾಗುತ್ತೆ, ನೋ ಡೌಟು. ನಮ್ಮ ಕರ್ನಾಟಕ ಜನತೆ ಸಿನಿಮಾನ ಯಾವತ್ತೂ ಕೈ ಬಿಡೋದು, ಒಳ್ಳೆ ಸಿನಿಮಾಗೆ ನಮಗೆ ಬೆಲೆ ಕೊಟ್ಟೇ ಕೊಡ್ತಾರೆ. ಈ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ, ನೋ ಡೌಟು. ನಾನು ದುಡ್ಡು ಹಾಕಿದ್ರೆ ನಾನೇ ತಲೆ ಕೆಡಿಸ್ಕೊಳ್ಳೋದು, ನೀವು ಯಾಕೆ ತಲೆ ಕೆಡಿಸ್ಕೊತೀರಿ? ಕರೆಕ್ಟಲ್ಲ? ದುಡ್ಡಾಗಿ ನನಗೆ ಗ್ಯಾರಂಟಿ ಬರ್ತದೆ, ರಿಟರ್ನ್ ಬರ್ತದೆ ಅಂತ. ನಾನಿವತ್ತು ಸ್ಯಾಟ್ಲೈಟ್ ಇಲ್ಲ, ಡಿಜಿಟಲ್ ಇಲ್ಲ, ಆಮೇಲೆ ಯಾವ ವ್ಯಾಪಾರ ಇಲ್ದಿರೋ ಥಿಯೇಟ್ರ್ಗಳಲ್ಲಿ ಜನ ನಂಬಿದ್ದೀನಿ ನಾನು. ಯಾಕೆಂದರೆ ನಾನು ಸುಮಾರು 50 ಸಿನಿಮಾ ಮಾಡಿದ್ದೀನಿ. ನಮಗೆಲ್ಲ ಸಕ್ಸಸ್ಸು ಎಲ್ಲ ಜನನೇ ಕೊಟ್ಟಿರೋದು. ನಮ್ಮ ಕರ್ನಾಟಕದ ಜನತೆ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಅದರಲ್ಲೂ ನನ್ನ ಗುರುಗಳು, ನನ್ನ ಆರಾಧ್ಯ ದೈವ ಬಾಸಸ್ ವಿಷ್ಣು ಅಂತಲ್ಲಿ ಇಟ್ಟಿದ್ದೆ. ಯಾಕೆಂದರೆ ವಿಷ್ಣು ಪ್ರಿಯ ಅಂತ ನಾನು ಇಟ್ಟಿದ್ದೆ. ಯಾಕೆಂದರೆ ನನಗೆ ಮನಸ್ಸು ಬಂತು ಈ ಕತೆಗೆ. ಯಾಕೆಂದರೆ ಇದನ್ನು ನಾನು ಯಾವ ಫೀಲ್ ಇಟ್ಕೊಂಡೆ ಅಂದರೆ ಬಂಧನ ಪಿಕ್ಚರ್ನ ನಾನು ಫೀಲ್ ಮಾಡಿಕೊಂಡೆ. ಬಂಧನದಲ್ಲಿ ಯಾವ ರೀತಿ ನಮ್ಮ ಸುಹಾಸಿನಿ ಮೇಡಮ್ ವಿಷ್ಣುಪ್ರಿಯ ಪೇರಿತ್ತು, ಈ ಸಿನಿಮಾ ಅದೇ ಥರ ಆಗುತ್ತೆ. ನೋ ಡೌಟ್ ವರಿ, ಶೂರ್ ಶಾಟ್ ಇಟ್ಟು ಎಲ್ಲರೂ ಹ್ಯಾಪಿಗಿರ್ರಿ. ಪಿಕ್ಚರ್ ಸಕ್ಸಸ್ ಕೊಡುತ್ತೆ. ಈ ಪಿಕ್ಚರ್ ಆದಮೇಲೆ ಪ್ರಿಯಾ ವಾರಿಯರ್ ಐ ಥಿಂಕ್ ವೆರಿ ಬಿಸಿ ಇನ್ ಕನ್ನಡ ಇಂಡಸ್ಟ್ರಿ. ಡೆಫಿನೆಟ್ಲಿ ಐ ರೈಟ್ ಇಟ್. ಪ್ರಕಾಶ್ ಜಿ 100% ಇಟ್ಸ್ ವೆರಿ ಗುಡ್, ಡೆಫಿನೆಟ್ಲಿ. ಆಮೇಲೆ ನಮ್ಮ ಕಾಂತಾರ ಹೀರೋಯಿನ್ ಬಂದು ಇವತ್ತು ಸಪೋರ್ಟ್ ಮಾಡಿ ಮುಳ್ಳಿ ಮಾಡಿದರೆ ನಮ್ಮ ಇಡೀ ಚಿತ್ರತಂಡ ಯಾವಾಗಲೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ಮೀಡಿಯಾದವ್ರಿಗೂ ಹಾಗೂ ನಮ್ಮ ಯೂಟ್ಯೂಬರ್ಸ್ ಹಾಗೂ ಎಲ್ಲ ಸ್ನೇಹಿತರು ಯಾರು ಬಂದಿರೋ ಥ್ಯಾಂಕ್ ಯು. ಜೊತೆಗೆ ಮುರಳಿ ಸರ್ಗಂತೂ ನಿಜವಾಗ್ಲೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಮನೆಗೆ ಹೋಗಿ ಕರೆದಿಲ್ಲ, ಅಣ್ಣ ಹಿಂಗಿದೆ ಅಂತ ಒಂದು ಫೋನ್ ಮಾಡಿದೆ, ದಯವಿಟ್ಟು ಬರಲೇಬೇಕು ಅಂತ. ಚಿನ್ನ ಬರ್ತೀನಿ ಚಿನ್ನ ಅಂದರು. ಪ್ರೊಡ್ಯೂಸರ್ ಕೆಲವೊಂದು ವಿಶ್ ಮಾಡಿಸಿರೋಣ ದಯವಿಟ್ಟು ಬರಬೇಕು ಅಂತ. ಅವೆಲ್ಲ ಫಾರ್ಮಾಲಿಟೀಸ್ ಏನು ಬೇಡ, ಬರಬೇಕು, ನಾನು ಬರ್ತೀನಿ ಅಷ್ಟೇ ಅಂತ ಹೇಳಿದ್ರು. ನಾನು ಯಾವಾಗಲೂ ಒಂದು ನಂಬೋದೇನು ಅಂತ ಹೇಳಿದ್ರೆ, ಒಬ್ಬ ಸ್ಟಾರ್ ಇಲ್ಲ ಸೂಪರ್ ಸ್ಟಾರ್ ಯಾವಾಗ ನಿಜವಾಗ್ಲೂ ಸೂಪರ್ ಸ್ಟಾರ್ ಆಗ್ತಾರೆ ಅಂತ ನಾನು ನಂಬೋದಂದರೆ, ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ನಡೆಯುತ್ತೆ. ಅದು ಬಿಟ್ಟು ಮೀರಿದಾಗ, ಅಣ್ಣ ನಾನು ಒಂದು ಸಿನಿಮಾ ಮಾಡೀನಿ, ನನಗೆ ಒಬ್ರು ಗೆಸ್ಟ್ ಬಂದು ನನ್ನ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಒಂದು ಸ್ಟೇಜ್ ಸಿಗುತ್ತೆ, ಆಮೇಲೆ ಸಿನಿಮಾ ಏನು ಮಾತಾಡಿದೀವಿ ಅಂತ ಒಂದು ಕಂಟೆಂಟ್ ಬಗ್ಗೆ 4 ಜನಕ್ಕೆ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಆ ಥರ ಟೈಮ್ ಸ್ಟಾರ್ ಬಂದಾಗ ಒಬ್ಬ ಸಿನಿಮಾಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನಂಥ ಹೊಸ ಹುಡುಗರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಮೇಕ್ ಯು ಅ ಸೂಪರ್ ಸ್ಟಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಪ್ಪ ಶ್ರೇಯಸ್, ದಟ್ ಇಸ್ ಆಲ್ ಐ ವುಡ್ ಸೇ. ನಿಮ್ಮ ಡ್ಯಾಡಿ ಜೊತೆ ನನ್ನ 3ನೇ ಸಿನಿಮಾ ಯಶವಂತ್, ಕೊಬ್ಬರಿ ಮಂಜಣ್ಣ, ನಮ್ಮ ಮಂಜಣ್ಣನವ್ರ ಜೊತೆ 3ನೇ ಪಿಕ್ಚರ್ ಯಶವಂತ್ ಅಂತ. ಇವತ್ತಿಗೂ ಆ ಸಾಂಗ್ ಸೂಪರ್ ಡೂಪರ್ ಹಿಟ್. ಅದು ಇವತ್ತಿಗೂ ಆ ಸಾಂಗ್ ಇಷ್ಟಪಡ್ತಾರೆ. ಅವ್ರ ಮನಸ್ಸು ಚೆನ್ನಾಗಿದೆ. ಯೋರ್ ಅ ಗುಡ್ ಗಾಯ್. ಒಂದು ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ಡೈರೆಕ್ಟರ್ ಸರ್ ಜೊತೆ ಒಳ್ಳೆ ಕೆಲಸ ಮಾಡಿದ್ದೀರಾ. ಆ್ಯಂಡ್ ನೈಸ್ ಗುಡ್ ಪೇರ್. ಆ್ಯಂಡ್ ಐ ಥಿಂಕ್ ದ ಸಾಂಗ್ಸ್ ಆರ್ ಗ್ರೇಟ್. ಎಲ್ಲ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ಪಾಸಿಟಿವ್ ಆಗಿರು ಚಿನ್ನ, ಒಳ್ಳೇದಾಗಲಿ. ನಾನೇನು ಮಾಡಿಲ್ಲ ಚಿನ್ನ, ನಿನಗೋಸ್ಕರ ಬಂದೆ. ಗಾಡ್ ಬ್ಲೆಸ್, ಒಳ್ಳೇದಾಗಲಿ. ಬರಲಾ ಶಿವರಾಜ್? ಪಡ್ಡೆ ಹುಲಿಲಿ ಒಂದು ಡೈಲಾಗ್ ಹೇಳಿದ್ರಿ, ಯಾವಾಗೂ ನನ್ನ ಜ್ಞಾಪಕ ಇದೆ ಡೈಲಾಗು. ಎಷ್ಟೇ ಕಷ್ಟ ಆದರೂ ಸರಿ, ಕಷ್ಟನ ಇಷ್ಟಪಟ್ಟು ಅನುಭವಿಸ್ತೀನಿ, ಯಾರೇ ಸುಳ್ಳು ಹೇಳಿ ಯಾರನ್ನು ಮೋಸ ಮಾಡಲ್ಲ. ಯಾಕಂದರೆ ನಾನು ಸಂಪಾದನೆ ಮಾಡಬೇಕಾಗಿರೋದು ಸಕ್ಸಸ್ನೇ ಹೊರತು ಸಿಂಪತಿನಲ್ಲ. ಸುಲಭವಾಗಿ ಸಿಕ್ಕಿದ್ದು ಸಕ್ಸಸ್ ಅಲ್ಲ, ದಾರಿಯಲ್ಲಿ ಸಿಕ್ಕಿದ್ದು ಸಂಪಾದನೆ ಅಲ್ಲ, ಮೋಸ ಮಾಡ್ಕಿದ್ದು ಗೆಲುವಲ್ಲ, ಯಾಮಾರಿಸಿ ಕಟ್ಟಿದ್ದು ಸಾಮ್ರಾಜ್ಯ ಅಲ್ಲ. ಸರ್ ದಯವಿಟ್ಟು ಕ್ಯಾಮ್ರಾಗಳಿಗೆ ಅಡ್ಡ ಬರಬೇಡಿ. ನಾನು ಈ ಲೈಫಲ್ಲಿ ಸೋತರು ಗೆಲ್ಲೋಕ್ಕೋಸ್ಕರ ಅಡ್ಡದಾರಿ ಹಿಡಿಯಲ್ಲ ಅನ್ನೋ ತೃಪ್ತಿ ಸದಾ ಕಾಲ ಈ ನನ್ನ ಮೀಸೆ ತುದಿ ಮೇಲೆ ನಾಗ್ತಾ ಇರುತ್ತೆ ಸರ್. ಎದ್ರು ಸರಿ ಬಿದ್ರು ಸರಿ ಎತ್ತೋ ಕಾಲನ್ನ, ಸೋತ್ರು ಸರಿ ಗೆದ್ರು ಸರಿ ತಿರುಗಿಸೋ ಮೀಸೆನ ಅಂತ ಒಂದು ಡೈಲಾಗ್ ಯಾವಾಗಲೂ ನಾಪ್ಕ ಬರುತ್ತೆ ನನಗೆ. ಸೊ ವಿಷ್ಣುಪ್ರಿಯಾಗಿ ಮತ್ತೆ ಬರೋದಾಗಿದ್ರೆ, ನಾನು ಒಬ್ಬರು ನಿಲ್ಲಿ ನಾನು ವೇದಿಕೆ ಮೇಲೆ ಜೊತೆಗೆ ನನ್ನ ಸಪ್ತಮಿಗೌಡ, ನನ್ನ ಫ್ರೆಂಡ್, ಪಾಪ ಕೇಳಿದ ತಕ್ಷಣ ನಾನು ಫೋನ್ ಮಾಡಿ ಹೇಳಿದೆ ಹಿಂಗೆ ಬರಬೇಕು ಅಂತ. ಸೊ ಬಂದು ಥ್ಯಾಂಕ್ ಯು, ದಟ್ಸ್ ವೆರಿ ಸ್ವೀಟ್ ಆಫ್ ಯು ಟು ಕಮ್. ಜೊತೆಗೆ ನಮ್ಮ ಕವಿಗಳು. ಸೊ ಈ ಸಿನಿಮಾದಲ್ಲಿ ಯಾವುದೋ ಹಾಡು ಬಂದಿಲ್ಲ ಅಂದರೆ ನಾನು ಏನಕ್ಕೆ ಕವಿಗಳು ಬರಬೇಕು ಅಂದರೆ, ಅದ್ಭುತವಾದ ಹಾಡುಗಳನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿ ಕೊಟ್ಟಿದ್ದಾರೆ ಕವಿಗಳು. ಫ್ಯಾಂಟಾಸ್ಟಿಕ್ ಸಾಂಗ್ಸ್. ಸೊ ಒಬ್ಬ ಅಂಥ ಅಮೇಝಿಂಗ್ ಲಿರಿಕ್ ರೈಟ್ರು ಬಂದು ನಮ್ಮ ಸಾಂಗ್ ನೋಡಿದಾಗ ಅವ್ರಿಗೊಂದು ಫೀಲ್ ಏನಿರುತ್ತೆ ಅದನ್ನು ಹೇಳಿದಾಗ ಐ ಥಿಂಕ್ ಇಟ್ ಈಸ್ ವೆರಿ ಗುಡ್. ಸೊ ಥ್ಯಾಂಕ್ ಯು ಕವಿಗಳು ಬಂದಿರೋಕ್ಕೆ. ಜೊತೆದಾಗಿ ಇಲ್ಲಿ ನನ್ನ ಸ್ನೇಹಿತರು ಚಂದ್ರಣ್ಣ ಹಾಗೂ ಹೇಮಂತ್ ಅವ್ರು ಬಂದಿದ್ದಾರೆ. ಯಾವಾಗಲೂ ನನಗೆ
ಸಿನಿಮಾ ಬಿಟ್ಟು ಆಫ್ಲೈನ್ ಏನಾರೇ ಮಾಡೋದಿನ್ನು ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳೋ ಅಂತ ನನಗೆ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ಅಂಥ ನನ್ನ ಬ್ರದರ್ಸ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಟೇಜ್ ನಾನು ನಿಜವಾಗ್ಲೂ ಒಂದು ನಂಬ್ತೀನಿ ಯಾವಾಗ್ಲೂ. 6 ವರ್ಷಕ್ಕೆ 2 ಸಿನಿಮಾ ಮಾಡಿರೋದು ನಾನು. ಈ ಏಪ್ರಿಲ್ ಬಂದು 6 ವರ್ಷ 2 ಸಿನಿಮಾ ಮಾಡಿರೋದು. ಆದರೂ ನಾನು ಯಾವತ್ತೂ ನನ್ನ ಸಿನಿಮಾ ಬಿಟ್ಟು ಜನ ಕಾಸು ಕೊಟ್ಟು ಕರೆಸಿ ಜೈ ಅನ್ಸ್ದವನಲ್ಲ, ಇಲ್ಲಾಂದರೆ ಪಬ್ಲಿಸಿಟಿಗೋಸ್ಕರ ಯಾರ ಜೊತೆನೇ ಇದ್ದು ಹೆಸರು ಮಾಡ್ಕೋಬೇಕು ಅಂತ ಇಂಟೆನ್ಷನ್ ಇರೋ ಹುಡುಗ ಅಂತೂ ಅಲ್ಲ. ನಾನು ಯಾರ ಹತ್ರ ಹೋದರೂ ಅದನ್ನು ನನ್ನ ಮನಸ್ಸಾಕ್ಷಿಗೆ ಹೋಗೋದು, ಅಲ್ಲಿ ರಿಯಲ್ ಆಗಿ ಇರೋದು. ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ನಾನು ಬಗ್ಗೋದು ಇಲ್ಲ, ಫೇಕ್ ಆಗಿರೋದು ಇಲ್ಲ. ಯಾಕಂದ್ರೆ ನಾನು ನಂಬೋದು ಒಂದೇ, ನನಗೆ ಗೆಲುವು ಸಿಗೋದು ಸರಸ್ವತಿಯಿಂದ ಒಂದೇ ಅಷ್ಟೇ. ಸರಸ್ವತಿಗೋಸ್ಕರ ನಾನು ಎಷ್ಟರ ಬಗ್ ರೆಡಿ ಇದ್ದೀನಿ. ಒಬ್ಬ ಡೈರೆಕ್ಟ್ರಿಗೋಸ್ಕರ, ಒಬ್ಬ ಟೆಕ್ನಿಷಿಯನ್ಗೋಸ್ಕರ, ಒಬ್ಬ ಕೊರಿಯೋಗ್ರಾಫರ್ಗೋಸ್ಕರ ಅವ್ರು ಏನು ಹೇಳಿದ್ರು ಅವ್ನು ಮಾಡೋಕ್ಕೆ ರೆಡಿ ಇದ್ದೀನಿ. ಅವ್ರಿಗೋಸ್ಕರ ಎಷ್ಟೇ ಆದರೂ ಬಗ್ಗಕ್ಕೆ ರೆಡಿ ಇದ್ದೀನಿ. ಅದು ಬಿಟ್ಟರೆ ಸಿನಿಮಾಗೆ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಬಗ್ಗಲ್ಲ. ಸೊ ಇಲ್ಲಿ ನನಗೆ ನಿಂತಿರೋ ಪ್ಲ್ಯಾಟ್ಫಾರ್ಮ್ಗೆ ರಮೇಶ್ ರೆಡ್ಡಿ ಸರ್ಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 6 ವರ್ಷ ಇವತ್ತಿಗೂ ಎಲ್ಲೇ ಊರಿಗೆ ಹೋದ್ರು ಪಡ್ಡೆ ಹುಲಿ ಅಂತ ನನ್ನ ಕರೀತಾರೆ. ಆ ಪಡ್ಡೆ ಹುಲಿಯನ್ನು ಪ್ಲ್ಯಾಟ್ಫಾರ್ಮ್ ಹಾಕೊಟ್ಟಿದ್ದ ಪ್ರೊಡ್ಯೂಸರ್ ನಮ್ಮ ರಮೇಶ್ ರೆಡ್ಡಿ ಅವರು. ಬಹುಶಃ ನನ್ನ ತಂದೆ ನನ್ನ ಫಸ್ಟ್ ಸಿನಿಮಾ ಮಾಡಿದ್ರು, ರಮೇಶ್ ಅಣ್ಣ ಅವರಷ್ಟು ದೊಡ್ಡದಾಗಿ ಆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಅಂತೀನಿ. ಅದು ನಮ್ಮ ತಂದೆಯವರು ಹೇಳ್ತಾರೆ, ನಿಮ್ಮ ಪ್ರೊಡ್ಯೂಸರ್ ಸೂಪರ್ ಅಂತ. ಸೊ ನನಗೆ ನಮ್ಮ ಸೂರಜ್ ಪ್ರೊಡಕ್ಷನ್ ನನ್ನ ಹೋಮ್ ಪ್ರೊಡಕ್ಷನ್ ಇದ್ದಂಗೆ. ಸೊ ಥ್ಯಾಂಕ್ ಯು, ಆ್ಯಂಡ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ಜೊತೆದಾಗೆ ವಿಷ್ಣು ಪ್ರಿಯಾಗೆ ಬಂದರೆ, ಪಡ್ಡೆ ಹುಲಿ ಆದಮೇಲೆ ಎಲ್ಲರೂ ಒಂದಷ್ಟು ಜನ ಹೇಳಿದ್ರು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ, ಯಾಕಂದರೆ ಅವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಆಗಿತ್ತು, ಕಂಟೆಂಟ್ ಓರಿಯೆಂಟೆಡ್ ಮಾಡಿ, ರೆಗ್ಯುಲರ್ ಕಮರ್ಷಿಯಲ್ ಬೇಡ ಅಂತ. ಸೊ ವಿ ಕೆ ಪ್ರಕಾಶ್ ಸರ್ನ ಮೀಟ್ ಮಾಡಿದೆ. ವಿ ಕೆ ಪ್ರಕಾಶ್ ಸರ್ ಸಿಕ್ಬಿಟ್ಟು ಒಂದ್ಸತಿ ಹೇಳಿದ್ರು, ಯು ಆರ್ ಡೂಯಿಂಗ್ ಕಮರ್ಷಿಯಲ್ ಮೂವೀಸ್ ಬಿಕಾಸ್ ಐ ಕಮ್ ಫ್ರಮ್ ಎ ಲ್ಯಾಂಡ್ ಆಫ್ ಮಲಯಾಳಂ ಸಿನಿಮಾ. ವಾಟ್ ಕೈಂಡ್ ಆಫ್ ಮೂವೀಸ್ ಆರ್ ಯು ಮೇಕಿಂಗ್ ಅಂದರು. ವಾಟ್ ಕೈಂಡಾ? ಚೆನ್ನಾಗಿದ್ದ ಜನ ಮುಂದೆ ಜನ ಚೆನ್ನಾಗಿರೋ ಸಿನಿಮಾ ಮಾಡ್ತಾ ಇದೀನಿ ಅಂತ ಹೇಳ್ತಾರೆ. ಇವ್ರು ನೋಡಿದ್ರೆ ಏನು ಈ ಥರ ಹೇಳ್ತಾರೆ. ನಾನು ಅಂದ್ಕೊಂಡೆ, ಅರೆ ಯಾರೇ ನನಗೇನೇ ಹೇಳಿದ್ರು ನಾನು ಅದನ್ನು ನೆಗೆಟಿವ್ ಆಗಿ ತೊಗೊಳ್ಳಲ್ಲ. ಚೆನ್ನಾಗಿಲ್ಲ ಅಂದರೆ ಏನಕ್ಕೆ ಚೆನ್ನಾಗಿಲ್ಲ ಅಂತ ಕೇಳ್ತೀನಿ, ಬಿಕಾಸ್ ಐ ವುಡ್ ಲೈಕ್ ಟು ಲರ್ನ್, ಐ ವುಡ್ ಲೈಕ್ ಟು ಕರೆಕ್ಟ್ ಮೈ ಸೆಲ್ಫ್. ಹಿ ಸೆಡ್, ನೀನು ಮಾಡ್ತಾ ಇರೋದು ಆ್ಯಕ್ಟಿಂಗ್ ಅಲ್ಲ. ಓಕೆ ಸರ್, ನೀವು ಹೇಳಿ ಸರ್ ಏನು ಮಾಡಬೇಕು ಅಂತ ಹೇಳಿದೆ. ಸೊ ಅವರು ವಿಷ್ಣು ಪ್ರಿಯಾದ ಒಂದು ಕ್ಯಾರೆಕ್ಟರ್ ಹೇಳಿದರು. ನಾನು ರಿಹರ್ಸಲ್ಸ್ ಮಾಡಲ್ಲ, ಇನ್ನು ಕ್ಯಾರೆಕ್ಟರ್ ಮಾತ್ರ ಅರ್ಥ ಮಾಡ್ಕೊಂಡು ಒಂದಷ್ಟು ವರ್ಕ್ಶಾಪ್ ಮಾಡಿದೆ ನಾನು, ಪ್ರಿಯಾ ಅವರೆಲ್ಲ. ಸೊ ಅದಷ್ಟು ಪರ್ಫಾರ್ಮ್ ಮಾಡೋ ಮೇಲೆ ಈಸ್ ಎ ವೆರಿ ಗುಡ್ ಡೈರೆಕ್ಟರ್. ಅವರು 2 ಸತಿ ನ್ಯಾಷನಲ್ ಅವಾರ್ಡ್ ಗೆದ್ದಿರೋ ಡೈರೆಕ್ಟರು. ತುಂಬ ಇಂಡಿಯಾಲಿ ಅದ್ಭುತವಾಗಿರೋ ಆ್ಯಕ್ಟರ್ಸ್, ಅಂದರೆ ಕ್ರಿಟಿಕಲಿ ಗೆದ್ದಿರೋ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡಿದಂಥ ಡೈರೆಕ್ಟರು. ಸೊ ಜೊತೆ ಮಾಡಿದಾಗ ಪರ್ಫಾರ್ಮೆನ್ಸ್ ಹಿಂಗೆ ಬೇಕು, ಇದೇ ಥರ ಬೇಕು ಅಂದಾಗ ಬರೀ ಪರ್ಫಾರ್ಮೆನ್ಸ್ ಮೇಲೆ ಫೋಕಸ್ ಮಾಡಿದಂಥ ಸಿನಿಮಾ ವಿಷ್ಣುಪ್ರಿಯ. ಅದನ್ನ ಒಂದು ಕಂಟೆಂಟ್ ಓರಿಯೆಂಟೆಡ್ ನೈಜ ಘಟನೆ ಅಂತ ನಮ್ಮ ನಿರ್ಮಾಪಕರು ಹೇಳಿದ್ರು, ಅದರಲ್ಲಿ ನನ್ನ ಕತೆ ತಂದಿರೋದು ಅಂತ. ಸೊ ಆ ಕತೆಗೆ ಒಂದು ಸಖತ್ ಇಂಟೆನ್ಸ್ ಲವ್ ಸ್ಟೋರಿನೇ ವಿಷ್ಣುಪ್ರಿಯ. ಜೊತೆಗೆ ಪ್ರಿಯಾ ವಾರಿಯರ್ ಅವರು ಮೊದಲನೇದಾಗಿ ಫಸ್ಟ್ ಟೈಮ್ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಟು ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಪ್ರಿಯಾ. ಈ ಹುಡುಗಿಗೆ ಕನ್ನಡ ಗೊತ್ತಿರಲಿಲ್ಲ, ಬಟ್ ನನಗೆ ಆ್ಯಕ್ಟರ್ಗೆ ಯಾವಾಗಲೂ ಒಂದಿರುತ್ತೆ, ಪ್ರಾಂಪ್ಟ್ ಮಾಡಿದ್ರೆ ಆಗಲ್ಲ. ಆ್ಯಕ್ಟ್ರ್ ಯಾವಾಗಲೂ ಡೈಲಾಗ್ ಕಲ್ತ್ಕೊಂಬರ್ಬೇಕು. ನಾನು ಹಿಂಗೆ ಇವ್ರು ಕಲಿತಾರೆ ಅಂತ ಅಂದ್ಕೊಂಡೆ, ಬಟ್ ಐ ವಾಸ್ ರಿಯಲಿ ಅಮೇಸ್ಡ್ ಬೈ ಹರ್ ವರ್ಕ್ ಎಥಿಕ್. ಯಾಕಂದರೆ ಪ್ರತಿದಿನ ಕನ್ನಡ ಡೈಲಾಗ್ಸ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದು ಬೆಳಿಗ್ಗೆ ಪರ್ಫಾರ್ಮ್ ಮಾಡ್ತಾ ಇದ್ದ ಹುಡುಗಿ. ಸೊ ಐ ರಿಯಲಿ ಕಂಗ್ರ್ಯಾಚುಲೇಟ್ ಯು ಆನ್ ದಟ್. ಜೊತೆಗೆ ನಮ್ಮ ಟೆಕ್ನಿಷಿಯನ್ ವಿನೋದ್ ಭಾರತಿ ಅವರು DOP ತುಂಬ ಅದ್ಭುತವಾಗಿ ತೋರಿಸ್ತಾರೆ. ಯಾಕಂದರೆ ನನಗೆ ಫಸ್ಟ್ ವಿನೋದ್ ಭಾರತಿ ಅವರು ಅಂದಾಗ ನನಗೆ ಟೆನ್ಷನ್ ಇತ್ತು. ನಾನೊಬ್ಬ ಹೊಸ ಹುಡುಗಾರು, ನಂಗೆ ಟೆನ್ಷನ್ ಇತ್ತು. ಯೂಶ್ವಲಿ ಟೆನ್ಷನ್ ಇದ್ದೇ ಇರುತ್ತೆ ಆ್ಯಕ್ಟ್ರಿಗೆ, ಓಕೆನಾ ಅಂತ. ಸರ್ ನಿಮ್ಗೆ ನಾನು ಬೇರೆ ಥರ ತೋರಿಸ್ತೀನಿ ಅಂತ ಹೇಳಿದ್ರು. ನಾನು ನಿಜವಾಗೂ ಸಿನಿಮಾದಲ್ಲಿ ತುಂಬ ಮುದ್ದಾಗಿ ನನ್ನ ತೋರಿಸಿದ್ರು. ಥ್ಯಾಂಕ್ ಯು ವಿನೋದ್ ಸರ್. ಜೊತೆಗೆ ಗೋಪಿ ಸುಂದರ್ ಅವರು ಅದ್ಭುತವಾಗಿರೋ ಮ್ಯೂಸಿಕ್ ಮಾಡಿಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ತುಂಬ 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 ಚೆನ್ನಾಗಿದೆ, BGM. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್. ಹಾಗೆ ಜೊತೆಗೆ ನಾನು ನಂಬಿ ಒಂದು ಆಪರ್ಚುನಿಟಿ ಕೊಟ್ಟು ಒಂದು ಸಿನಿಮಾ ಮಾಡಿದ್ದ ಪ್ರೊಡ್ಯೂಸರ್ ನಮ್ಮ ಅಪ್ಪ ಕೆ ಮಂಜು ಅವ್ರಿಗೆ ನಾನು ದೇವರೇ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಅಪ್ಪ ಆದ್ರೂ ಅವರು ಒಂದು ಸ್ವಲ್ಪ ಸಿನಿಮಾ ವಿಷಯಕ್ಕೆ ಬಂದರೆ ಇಬ್ಬರು ಕಮರ್ಷಿಯಲ್ಲೇ, ಅವ್ರಿಗೂ ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ಮಾಡ್ತಾರೆ. ಆಮೇಲೆ ವರ್ಕಿಂಗ್ ವಿತ್ ಕೆ ಮಂಜು ಸರ್, ನಾನು ನಮ್ಮ ತಂದೆ ಅಂತ ಹೇಳ್ತಲ್ಲ, ಹಿ ಈಸ್ ನಾಟ್ ಎ ಸ್ಮಾಲ್ ಮ್ಯಾನ್, ಹಿ ಈಸ್ ಎ ಲೆಜೆಂಡ್. ದೇವರೇ ನಾನು ನಂಬ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ, ಸ್ಟಾರ್ಟಿಂಗಲ್ಲೆಲ್ಲ ಈಸಿಯಾಗಿ ತೊಗೊಬಿಡ್ತೀವಿ ನಾವು ಸಿನಿಮಾದಲ್ಲಿ, ಬಂತಪ್ಪ ಸಿಕ್ತಪ್ಪ ಅಂತ. ಒಬ್ಬ ಮನುಷ್ಯ ಆಟೋ ಡ್ರೈವರ್ ಆಗಿ ಬಂದಿದ್ದ ಮನುಷ್ಯ 48 ಸಿನಿಮಾ ಮಾಡಿ ಡಾಕ್ಟರೇಟ್ ತೊಗೋತಾರೆ, ಅದು ಸುಲಭ ಅಲ್ಲ. ಸೊ ಕಲಿಯೋದು ಎಷ್ಟೊಂದು ಸಿಗುತ್ತೆ. ಮುಂಚೆ ಅನ್ಕೋತೆ ಏನಪ್ಪ ಬೈತಾರೆ ಇವರು ಅಂತ. ಯಾರ ಜೊತೆ ಕೆಲಸ ಮಾಡೋದು, ನಮ್ಮ ಬಾಸ್ ವಿಷ್ಣು ಸರ್ ಜೊತೆ ಮಾಡಿದ್ದಾರೆ, ಕಮಲ್ ಹಾಸನ್ ಅವ್ರ ಜೊತೆ ಮಾಡಿದ್ದಾರೆ, ಕನ್ನಡ ಇಂಡಸ್ಟ್ರಿ ತಂದಿದ್ದಾರೆ, ಮಮ್ಮೂಟಿ ಅವ್ರ ಜೊತೆ ಮಾಡಿದ್ದಾರೆ, AR ರೆಹಮಾನ್ ಕರ್ಕೊಂಡ್ಬಂದಿದ್ದಾರೆ. ಹಿ ಈಸ್ ನಾಟ್ ಎ ಸ್ಮಾಲ್ ಪ್ರೊಡ್ಯೂಸರ್, ಹಿ ಈಸ್ ಎ ವೆರಿ ಬಿಗ್ ಪ್ರೊಡ್ಯೂಸರ್. 2019 ಇನ್ನೂ ನಾಪ್ಕ ಇದೆ, ಒಂದು ಸತಿ ಹಾರ್ಟ್ ಸರ್ಜರಿ ಆಗಾಮೇಲೆ ನಾವು ಹೇಳಿದೆ, ದಯವಿಟ್ಟು ಸಿನಿಮಾ ಸ್ವಲ್ಪ ಕಡಿಮೆ ಮಾಡಿ, ಅಚೀವ್ ಮಾಡಿದ್ರೆ ಬಿಡಿ ಅಂತ. ಸೊ ಅವ್ರಿಗೊಂದು ಸಖತ್ ಸಿನಿಮಾ ಸೆನ್ಸಿಂದ ಒಂದು ಒಳ್ಳೆ ಕಥೆಯನ್ನು ಮಾಡಿಸಿದ್ರು. ಫಸ್ಟ್ ನಂಗೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅದನ್ನು, ಬಟ್ ಇವತ್ತು ಸಿನಿಮಾ ನೋಡಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಬಿಟ್ಟು ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಜೊತೆ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಇಟ್ಕೊಂಡು ಬಂದಿರೋಂಥ ಸಿನಿಮಾ ಕತೆ ಕೊಡ್ಸೋದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಯಾಗಿ ಒಂದು ಹೇಳೋಕ್ಕೆ ಇಷ್ಟಪಡೋದಂದರೆ, ಪ್ರತಿಯೊಬ್ಬ ಹುಡುಗರು ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಹೊಸಬ್ರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಮುಂದೆ ಬರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ.
ನಾನು ನಮ್ಮ ಆಡಿಯನ್ಸಲ್ಲಿ ಕೇಳ್ಕೊಳ್ಳೋದಿಲ್ಲ. ಹೇಳೋದೇನು ಅಂತ ಹೇಳಿದ್ರೆ, ಒಳ್ಳೆ ಟ್ಯಾಲೆಂಟ್ಸ್ ಬಂದಾಗ ಸಪೋರ್ಟ್ ಮಾಡಿ, ಹೇಳೋಕ್ಕೆ ಚೆನ್ನಾಗಿರುತ್ತೆ, ಇದು ಮಾಡಿ ಅದು ಮಾಡಿ ಅಂತ ಮಾಡಿದವ್ರಿಗೆ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಇನ್ನು 10 ಜನಕ್ಕೆ ಚಾನ್ಸಸ್ ಸಿಗುತ್ತೆ. ಆಮೇಲೆ ಮಾಡಿರೋಂಥವ್ರಿಗೂ ಇನ್ನೂ 5 ಚಾನ್ಸಸ್ ಸಿಗುತ್ತೆ. ಯಾಕಂದರೆ ವಿತ್ ಆಲ್ ಅವರ್ ಹಾರ್ಟ್ ಅನ್ಸು ನಾವು ಕೆಲಸ ಮಾಡ್ತೀವಿ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ನಂಗೆ ತುಂಬ ಜನ ಹೇಳ್ತಾರೆ, ಯಾಕಪ್ಪ ಒಂದು ಸಿನಿಮಾ ಮಾಡ್ತೀಯಾ, ಆರಾಮಾಗಿ ಒಂದು ಪಬ್ ಮಾಡ್ಬಿಡು, ನೆಮ್ಮದಿಯಾಗಿರೋದು ಅಂತ. ನನಗೆ ಕಾಸು ಊಟ ಮಾಡೋಕ್ಕೆ ಹಾಕೊಳ್ಳೋಕೆ ಬಟ್ಟೆ ಅಷ್ಟೇ ಸಾಕು, ನಂಗೆ ಅದು ಬಿಟ್ಟರೆ ಕಾಸು ನೆಸೆಸರಿ ಇಲ್ಲ. ನನಗೆ ಸಖತ್ ಖುಷಿ ಸಿಗೋದೇನು ಅಂತ ಹೇಳಿದ್ರೆ, ಓಕೆ ಕಟ್ ಅಂದ ಆಮೇಲೆ ಬಂದು ಮಾನಿಟ್ರಲ್ಲಿ ಪ್ಲೇ ಬ್ಯಾಕ್ ಅಂತ ಹೇಳಿದಾಗ ಒಂದು ಪ್ಲೇ ಬ್ಯಾಕ್ ನೋಡ್ತೀವಲ್ಲ, ಆ ಪ್ಲೇ ಬ್ಯಾಕ್ ನೋಡಿದಾಗ ಆಗ ಖುಷಿ ನಮ್ಮ ಅಮ್ಮನಾಣೆ ನಂಗೆ ಬೇರೆ ಏನಲ್ಲೂ ಆ ಸುಖ ಸಿಗಲ್ಲ. ಸೊ ಸಿನಿಮಾ ಇಸ್ ಓನ್ಲಿ ಥಿಂಗ್ ಐ ನೋ. ಆ್ಯಂಡ್ ಖಂಡಿತವಾಗ್ಲೂ ನನಗೆ ಮುಂದೆ ಬೇರೆ ಬೇರೆ ಥರ ಡಿಫ್ರೆಂಟ್ ಸಿನಿಮಾಸ್ ಮಾಡೋಕ್ಕೊಂದು ತುಂಬ ಆಸೆ ಇದೆ. ಮಲ್ಟಿ ಲ್ಯಾಂಗ್ವೇಜ್ ಸಿನಿಮಾಸ್ ಮಾಡೋಕ್ಕೊಂದು ಆಸೆ ಇದೆ. ಸೊ ಆಸೆಗೆ ವಿಷನ್ಗೆ ಅದಕ್ಕೆ ಲಿಮಿಟ್ ಇಲ್ಲ. ಸೊ ನಾನು ಕನ್ಸು ಕಾಣೋ ವ್ಯಕ್ತಿ. ಯಾಕಂದ್ರೆ ನಾನು ಇತ್ತೀಚೆಗೆ US ಹೋಗಿದ್ದಾಗೂ ನಾನು ಇದು ಫನ್ನಿ ಅನ್ಸೋದು ಏನೇ ಅನ್ಸೋದು, ಬಟ್ ಇದು ಸತ್ಯ. ನಾನು ಹಾಲಿವುಡ್ಡಿಂದನೂ ಲೈಕ್ ಯಾರು ಅಲ್ಲಿ ಕೆಲಸ ಮಾಡೋಂಥ ಡೈರೆಕ್ಟರ್ಸು ಅವ್ರ ಹತ್ರ ಏನಕ್ಕೆ ಕಲಿಯೋಕ್ಕೆ ಸಿಗುತ್ತೆ, ಅವ್ರ ಹತ್ರ ಒಂದು ವರ್ಕ್ಶಾಪ್ ಮಾಡೋಕ್ಕಾಗತ್ತ ಅಂತ ಹೋದಂಥ ಹುಡುಗ ನಾನು. ಸೊ ಒಳ್ಳೆ ಸಿನಿಮಾಗಳು ಮಾಡೋಕ್ಕೂ ನಮ್ಮ ಆಡಿಯನ್ಸ್ ಒಳ್ಳೆ ಸಿನಿಮಾ ಗೆಲ್ಲಿಸ್ತಾರೆ. ಸೊ ನನ್ನ ಬೆಳೆಸಿ ಕಾಪಾಡಿ ಹರಿಸಿ ಅಂತ ನಾನು ಕೇಳ್ಕೊತೀನಿ. ಇದು ಬಿಟ್ಟರೆ ಬೇರೆ ಏನು ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ಇಲ್ಲಿ ಲವ್ ಸ್ಟೋರಿ ವಿಷ್ಣು ಮತ್ತು ಪ್ರಿಯಾ. ಇದು ಜೊತೆಗೆ ವಿಷ್ಣು ಪ್ರಿಯಾ ಅಂತ ಹೇಳಿದ್ರೆ ನಮ್ಮ ಬಾಸ್ ವಿಷ್ಣು ಸರ್ಗೆ ಯಾವಾಗಲೂ ನಾವು ಪ್ರೀತಿಸೋ ವ್ಯಕ್ತಿಗಳು. ಸೊ ವಿಷ್ಣು ಪ್ರಿಯಾ ಅಂದರೆ ಅದು ಕೂಡ ಮೀನ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. I understand Kannada Chata. I was able to talk also back then when we were shooting, when I was in touch with the language, but it's been like 3 to 4 years now. So I remember the last time when I met all of you all, I had promised that I'll come back with better Kannada, but I'm sorry, right now I'm not able to keep up with my promise, but next time when I come, I'm definitely going to be more prepared and talk to you all in Kannada. So coming to Vishnu Priya, it's a very special film because it is my second film right after my debut. This is the film that I did, and the first person I would like to thank is VKP sir, because randomly on a day he just came home and he was like, will you be able to do it? I want you to do it. If you have the confidence, you can come. And he was like, straight up, he was like, no close shots, this cheating and all I will not do, no close shots and all. You will have to learn your lines, you will have to be prepared. Everything I'll take with 2 cameras, only if you're prepared, you come. So this was the first thing I got to hear, and I was like, okay, I will definitely try. So thank you for having that faith in me. I'm sure he hadn't watched my first film or anything. Without anything, he just came to me and he was like, okay, let's just take a gamble on her. So thank you for that. It was an amazing experience working on the film. Thank you, Shreyas, for being such a nice co-star. We had workshops and all together, and I'm glad that I got to know him better through all of that. And we were able to, build a rapport and have that give and take during shoot. Manju sir, thank you so much for feeding me vada pav whenever I felt like it. We were shooting in Chikmagalur, so once in every 2-3 days I would have cravings and I'll be like, I want to eat something, and he'll come up with like one huge casserole with everything I wanted to eat. So thank you for that, and thank you everybody who worked on the film, and thank you to all of you all who are present here to support us, and thank you for a warm welcome to the Kannada film industry. Thank you Sri Murli sir for being here and supporting us. Thank you Saptami for being here. I hope you all watch the film and support us all throughout. Yeah. ಶ್ರೇಯಸ್ಸು ಮತ್ತು ಪ್ರಿಯಾ ಅವ್ರ ಜೋಡಿ ಎಲ್ಲ ತುಂಬ ಕಣ್ಣಿಗೆ ತಂಪು ಕೊಡೋ ಥರ ಇದೆ. ನಾನು ಈ ಸಿನಿಮಾದಲ್ಲಿ ನಾನೇನು ಹಾಡು ಬರೆದಿಲ್ಲ, ಆದರೂ ಈ ಫಂಕ್ಷನಿಗೆ ಬರಲಿಕ್ಕೆ ಮುಖ್ಯ ಕಾರಣ ಶ್ರೇಯಸ್ಸು ನಮಗೆಲ್ಲ ಗೊತ್ತಿರೋ ಥರ ಮಂಜು ಸರ್ ಮಗ. ಬಟ್ ಮಂಜು ಸರ್ಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು. ಮಂಜು ಸರ್ ಬಡ 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 ಅಂತಿರ್ತಾರೆ, ಶ್ರೇಯಸ್ ಅಷ್ಟೇ ಕೂಲು, ಜಂಟಲ್ಲು, ತುಂಬ ಆಪ್ತ ಆಗುವಂಥ ವ್ಯಕ್ತಿತ್ವ ಅವ್ರದ್ದು. ಅವರಲ್ಲೊಂದು ಹಪಾಹಪಿ ಇದೆ ಖಂಡಿತ. ಮುರಳಿ ಸರ್ ಹೇಳ್ದಂಗೆ ನೆಕ್ಸ್ಟ್ ಜನ್ರೇಷನ್ ಸೂಪರ್ ಸ್ಟಾರ್ ಖಂಡಿತ ಆಗೇ ಆಗ್ತಾರೆ. ಬೇಕಿರೋದು ಒಂದೇ ಒಂದು ದೊಡ್ಡ ಬ್ರೇಕ್. ಬಹುಶಃ ಆ ಬ್ರೇಕ್ ಈ ವಿಷ್ಣುಪ್ರಿಯಾ
ಆಗತ್ತೆ ಅಂತ ನನ್ನ ನಂಬಿಕೆ. ಶ್ರೇಯಸ್ ಕನ್ನಡ ಇಂಡಸ್ಟ್ರಿಗೆ ಬೇಕು, ದೊಡ್ಡ ಹೀರೋ ಆಗಿ ಬೆಳಿಬೇಕು, ಅದೇ ನನ್ನ ಆಸೆ. ಯಾಕಂದರೆ ಶ್ರೇಯಸ್ ಹೀರೋ ಅನ್ನೋಕ್ಕಿಂತ ತುಂಬ ಆಪ್ತರಿದ್ದಾರೆ ನಮಗೆ. ಅವರ ಒಳಗಿನ ಆ ಒಂದು ಬದ್ಧತೆ ಏನಿದೆ ಅನ್ನೋದನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಶ್ರೇಯಸ್ಗೆ ದೊಡ್ಡ ಶ್ರೇಯಸ್ ಸಿಗಲಿ, ದೊಡ್ಡ ಹೀರೋ ಆಗಲಿ ಅಂತ ಹಾರೈಸ್ತೀನಿ. ಇಲ್ಲಿ ಬಂದಿದ್ದ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಅವ್ರು ಮರ್ತೋಗ್ಬಿಟ್ಟೆ, ನಮ್ಮ ಫಂಕ್ಷನಲ್ಲೂ ನಾನು ಮರ್ತೋಗ್ಬಿಟ್ಟಿದ್ದೆ. ಆಮೇಲೆ ಲಾಸ್ಟಲ್ಲಿ ಹೇಳ್ದೆ, ಜ್ಞಾಪಕ ಮಾಡ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ. ನಮ್ಮ ಶ್ರೇಯಸ್ ನಮ್ಮ ಹೀರೋ, ಖಂಡಿತ ಅವ್ರ ಹೆಸರಲ್ಲೇ ಶ್ರೇಯಸ್ ಇದೆ. ಖಂಡಿತ ನನಗೆ ಗೊತ್ತಿದ್ದಂಗೆ ಇದು ಸೂಪರ್ ಹಿಟ್ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸಾಂಗ್ಸ್ ನೋಡ್ತಾ ಇದ್ದರೆ, ಅವ್ರ ಆ್ಯಕ್ಟಿಂಗು, ಆ ಫೈಟು ಗೀಟು ನೋಡಿದಾಗೆ ಖಂಡಿತ ಇದರಲ್ಲಿ ಸಕ್ಸಸ್ ಆಗೇ ಆಗ್ತಾರೆ. ನೀನು ಪ್ರಯತ್ನ ಬೀಳು, ಸಕ್ಸಸ್ ಇದ್ದೇ ಇರುತ್ತೆ. ಪ್ರಯತ್ನ ಅಂತೂ ಬಿಡಬಾರ್ದು. ಯಾವಾಗೂ ನಾವು ಪ್ರಯತ್ನ ಮಾಡ್ತೀವಿ, ಸಕ್ಸಸ್ ನಮ್ಮ ಹಿಂದೆ ಬರುತ್ತೆ. ಯಾವಾಗೋ ಬಂದು ನಮ್ಮ ಮುಂದೆ ನಿಂತ್ಕೊಳ್ಳುತ್ತೆ. ಅದು ಹಿಂದೆ ಇರೋದು ಬಂದು ಮುಂದೆ ನಿಂತ್ಕೊಳ್ಳುತ್ತೆ. ಖಂಡಿತ ಸಕ್ಸಸ್ ಸಿಗತ್ತೆ. ಇದೇ ಥರ ಮಾಡು. ತುಂಬ ಚೆನ್ನಾಗಿ ಮಾಡಿದ್ಯಾ. ಈ ಟೀಮ್ಗೆ ಒಳ್ಳೆಯದಾಗಲಿ. ಈ ಸಾಂಗಿಂಗ್ ನೀವು ಬರೆದಿರೋದು ಸರ್? ನಾಗೇಂದ್ರ ಪ್ರಸಾದ್ ತುಂಬ ಚೆನ್ನಾಗಿದೆ. ಮ್ಯೂಸಿಕ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಹೀರೋಯಿನ್ ಚೆನ್ನಾಗಿದ್ದಾರೆ. ಬಟ್ ಮೈನ್ ನಮ್ಮ ಪ್ರೊಡ್ಯೂಸರು ಚೆನ್ನಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಪಿಕ್ಚರ್ ಸೂಪರ್ ಹಿಟ್ ಆಗುತ್ತೆ ಖಂಡಿತ. ಇದು ನೋಡ್ತಾ ಇದ್ರೆ ನನಗಂತೂ 100% ನನ್ನ ಮನಸ್ಸಾರೆ ಹೇಳ್ತಾ ಇದ್ದೀನಿ, ಇದು ಸೂಪರ್ ಹಿಟ್ ಆಗುತ್ತೆ. ತುಂಬ ಹಾಡುಗಳು ಚೆನ್ನಾಗಿದೆ. ಬೆಸ್ಟ್ ಆಫ್ ಲಕ್ ಎಲ್ಲ ಟೀಮ್ಗೆ. ಥ್ಯಾಂಕ್ ಯು. Even my language I can't speak nicely, so I'm not getting into speaking in Kannada. But Shreyas, you really put me in trouble. I never said that commercial cinema is bad. I love to do commercial cinema also. Not that, but one thing I must say, everybody say that good cinema wave came from Bengali cinema and Malayalam cinema. But what is not true? If you really check the records, it came from Kannada. Kannada, from Girish Kasarolu sir to B.V. Karanji, and lot of Kannada movies came that point of time, which made Indian cinema proud. And that's what, after that only Malayalam cinema and Bengali cinema started doing good cinema. So it is not that Kannada cinema, we have seen lot of those kind of cinema, Chaumanududi to Anveshna to Gadasradha to so many beautiful films Kannada has made. And I'm here for last 35 years. So I feel really proud that I could do a Kannada cinema. This is my second Kannada cinema. First one was Aidundula Aidu, which was only restricted to Indian Panorama and state awards and all that stuff. But this is, I must tell you, because the first actors thing which I told him is actually any cinema, before cinema, they should do a workshop, which is very important. So that is why I got a workshop person from Kerala and made him a playwright, a very well-known playwright. And Priya and Shreyas did a 10 days of workshop from morning to evening, and then we went to shooting. So that was, the shoot was very easy for us, because as she told, it's very clear that we have to do it within multi-camera so that the performance becomes real. It doesn't become one close-up shot, one wide shot, okay, cut and continuity. And we always have seen, which I can't handle, is a camera is there and I give a mark here and I will tell an actor to perform seeing this hand, which I think which is the wrong thing to do, because no emotion, nothing will work. So I strongly believe in doing 2 camera setup or 3 camera setup where actors gets the freedom and they can perform well. So that is why I feel that in this film, Shreyas and Priya, and also I got lucky to work with fantastic actors of Kannada like Jitendra Prasad, Achyut Rao, you know, a lot of superb actors I could work with. So I think that works a blend in film. Then for cinema, for me, it's just not dialogue, visuals. So we have to tell our story through visuals, and visual interpretation from screenplay to screen happens through a cinematographer. So that's what Vinod has done a fantastic job on this, where I could communicate to him. If I want to scream, I want to tease him, I have to do anything, everything should be possible. Only I get scared of him. Because of his look, no, I really get scared sometime. So I decide whether I should go and tell him, but then I finally take courage and tell him, do it. So he's a fantastic guy. He's a superb cameraman, and I'm very lucky to work with an editor called Suresh Aras. Suresh Aras is proud of Kannada. I say that because from Malgudi days to commercial cinema to Gemini to, you know, those kind of commercial cinema, and also lot of he worked with Karanji, he has worked with Kasarolu sir, he has worked with every kind of pan of Kannada industry. And suddenly this year's National Award, I was just watching it. There again comes Suresh Aras
for his latest, last year's National Award he won for his short film as a best editor. So you have so much of technicians here who are well known. And music, yes, of course, I brought in Gopi Sundar just to my weakness is to enhance, to get the little elevation to music track, because that makes a love story, and music is very important. And then I've seen films, still see films. I've seen Murali Sir's film, Bagheera, the new one, and I've seen Kandara. I've seen all the kind of cinema. So I watch all the kind of cinema, even if I appreciate commercial cinema, because sometimes I may not be able to do that kind of a commercial cinema, which I accept myself, but I love commercial cinema watching it. So all the best. Mike, handing over to Mr. ವಿ ಕೆ ಪಿ ಸರ್ ಜೊತೆ ಈ ಸಿನಿಮಾ ಮಾಡಿದ್ದಕ್ಕೆ ನನಗೆ ದೇವರಿಗೆ ನಮಸ್ಕಾರ ಅಂಡ್ ಕೆ ಮಂಜು ಸರ್ಗೆ ದೊಡ್ಡ ನಮಸ್ಕಾರ. Once again, I want to say, sir, Manju sir, everybody before I started the film, I must tell this, I have not said everywhere, Manju sir, you are going to do a film with Manju sir? I said, yes. Manju sir? Yes. Real Manju sir? Yes. Real Manju sir? Yes. He's a terror. I started getting scared. Your kind of nature, Not terror, tiger. Tiger. And I felt whether my kind of nature will work with him. I don't know. But then when I started working with him, he is an awesome person. I think he's a fabulous human being. And any time in the night, any problem, any time, you can call him. Manju sir, there is some problem. What problem? No problem. Do it. I said, in the MG road, I can't shoot. I'm not. What MG road? Which MG road? You shoot. He is like that. He is like any time you can call. Manju sir, I have a small problem in my rented house. What problem? Don't give rent. So that's what a small brief on Manju sir. He is an awesome person, and anytime you need a personal help, it's like beyond cinema. It's like really beyond cinema. Now I'm recent cinema. I'm starting in February 12th. I went to his office space to shoot. So somebody called Manju sir and asked, it's a film. Who is shooting? VKP. Give it free of cost. Now you are committed. ಮುಂದಿನ ಆಗತ್ತೆ ಅದು ಶೂಟಿಂಗ್ ಸ್ಪಾಟಲ್ಲೂ ಸರಿ ಡೈರೆಕ್ಟ್ ಆಗೂ ಸರಿ. ಅವರು ನಮ್ಮ ಕಂಪನಿಯಲ್ಲಿ 3 ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತು ನಿಮ್ಗೆ ಎಲ್ರಿಗೂ ಗೊತ್ತು, ನಾನು ಹೇಳ್ಬೇಕಂದ್ರೆ ಅವಶ್ಯಕತೆ ಇಲ್ಲ ಶೂಟಿಂಗ್ ಸ್ಪಾಟಲ್ಲಿ ಅವ್ರು ಹೆಂಗಿರ್ತಾರಂತೆ. ಬಟ್ ವಿಷ್ಣುಪ್ರಿಯಾದಲ್ಲಿ ನನ್ನ ಪ್ರಕಾರ ಒಂದು ಔಟ್ಡೋರಲ್ಲಿ ಮಾತ್ರ ಬಂದರು, 1-2 ಸಾರಿ ಬಂದರು ಅಷ್ಟೇ, ಬಿಟ್ಟು ಮಿಕ್ಕಿರಿ ಯಾವುದೇ ಕಾರಣಕ್ಕೂ ಅವ್ರು ಬಂದಿಲ್ಲ, ಯಾವುದೂ ಡಿಸ್ಟರ್ಬ್ ಮಾಡಿಲ್ಲ. ಅವರು ಏನು ಬೇಕೋ ಎಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಕೇಳಿದ್ರಲ್ಲಿ ಕೊಟ್ಟರು. ಫಸ್ಟ್ ಪಾಯಿಂಟ್. ಸೆಕೆಂಡು, ಶ್ರೇಯಸ್ ಸರ್ ಫಸ್ಟ್ ಆಫ್ ಆಲ್ ವಿ ಕೆ ಪಿ ಸರ್ ನಾನು ಮಂಜು ಸರೇ ಡಿಸೈಡ್ ಮಾಡಿರೋದು, ವಿನೋದ್ ಭಾರತಿ ಕ್ಯಾಮ್ರಾಮನ್ ಚೆನ್ನಾಗಿ ಮಾಡ್ತಾನೆ ಅಂತ ಸಜೆಷನ್ ಮಾಡಿದ್ರು. ವಿ ಕೆ ಪಿ ಸರ್ ಅವ್ರು ಹೇಳ್ದಂಗೆ ಅವರೇ ಫಸ್ಟ್ ನಾನು ನೋಡಿದ ತಕ್ಷಣ ಅವರು ಕ್ಯಾಮ್ರಾಮನ್ನ ಅಂತ ಒಂದು ಲುಕ್ ನೋಡಿ ಸ್ಟಂಟ್ ಮ್ಯಾನ ಇರ್ಬೋದಾ ಅಂತ ಅವರು ಲುಕ್ ಮಾಡಿದ್ರು. ಸೇಮ್ ಸೈಡ್ ಶ್ರೇಯಸ್ ಅವರು ಹಾಗೆ ನೋಡಿದ್ರು. ನಂಬಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾನು ಕ್ಯಾಮ್ರಾ ಮುಟ್ಟಿ ಕ್ಯಾಮ್ರಾ ಶಾಟ್ ಮಾಡಿ ಅದು ಪ್ಲೇಬ್ಯಾಕ್ ಅಂತ ಹೇಳಿದ್ರಲ್ಲ, ಫಸ್ಟ್ ಪ್ಲೇಬ್ಯಾಕ್ ನೋಡಿದ ತಕ್ಷಣ ಅವ್ರು ನೋಡ್ಬಿಟ್ಟು ಆಮೇಲೆ ನನ್ನ ನೋಡ್ಬಿಟ್ಟು ನಾನು ಇವನೇನ ತೆಗೆದಿದ್ರು ಅಂತಾರ. ಸೊ ಇದು ನನ್ನ ದಿಮಾಕು ಟೈಮಿಂದನೇ ನಡೀತಾ ಇದೆ. ಸೊ ನನ್ನ ಅಪಿಯರೆನ್ಸ್ ಅದು ಏನು ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ಯು ಲವ್ ಇಟ್ ದ ಸಿನಿಮಾಟೋಗ್ರಫಿ, ಐ ಥಿಂಕ್ ಸೊ ನಾನು ಈ ಸಿನಿಮಾದಲ್ಲಿ ತುಂಬ ಕಲ್ತಿದ್ದೀನಿ. ದಟ್ ಮೀನ್ಸ್ ಮಲ್ಟಿ ಕ್ಯಾಮ್ರಾ ಸೆಟಪ್ಪು ಹಿಂಗೂ ಮಾಡ್ಬೋದು ಅಂತ ನನಗೆ ವಿ ಕೆ ಪಿ ಸರ್ ಕಲ್ತ್ಕೊಟ್ಟಿರೋದು. ಬಿಫೋರ್ ದಟ್ ವಿಷ್ಣುಪ್ರಿಯಾ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಐ ಮೆಟ್ ಪಿ ಸಿ ಶ್ರೀರಾಮ್ ಸರ್ ಆ್ಯಂಡ್ ನಾನು ಐ ಡಿಸ್ಕಸ್ ವಿತ್ ಪಿ ಸಿ ಶ್ರೀರಾಮ್ ಸರ್ ಅಬೌಟ್ ವಿ ಕೆ ಪಿ ಸರ್. ನಾವು ಫೋನ್ ಕಾಲಲ್ಲಿ ಮಾತಾಡಿದ್ವಿ. ಅವರು ಒಂದು ಮಾತು ಹೇಳಿದರು ವಿ ಕೆ ಪಿ ಸರ್ ಹತ್ರ, ವಿ ಕೆ ಪಿ ಕನ್ನಡ ಸಿನಿಮಾ ಬಂದು ವಿನೋದ್ ಭಾರತಿ ಇದ್ದಾನೆ, ನೀವು ಅವನ ಕೈ ಮಾಡ್ಕೊಳ್ಳಿ, ಬಟ್ ಹಿಂದಿ ಮಲಯಾಳ ಅಂದ್ರೆ ನನ್ನನ್ನೇ ಕರಿಬೇಕು, ಓಕೆನಾ ಅಂತ ಹೇಳಿದ್ರು. ಟ್ರೂ ಸರ್. ಸೊ ಅಷ್ಟು ಪಿ ಸಿ ಶ್ರೀರಾಮ್ ಸರ್ ಇವಾಗಲೂ ಸರಿ ಬಾಯ್ಬಿಟ್ಟು ಕೇಳೋ ಒಂದು ಡೈರೆಕ್ಟರ್ ಅಂದರೆ ವಿ ಕೆ ಪಿ ಸರ್. ಬಿಕಾಸ್ ಆಫ್ ಈಸ್ ಅ ಲೆಜೆಂಡ್. ನನಗೆ ತುಂಬ ಇದಾಗಿದೆ ಆ್ಯಂಡ್ ವಿಷ್ಣುಪ್ರಿಯಾ ಸಿನಿಮಾಟೋಗ್ರಫಿ ಬಗ್ಗೆ ಅಂತ ಹೇಳಬೇಕಂದ್ರೆ ನೋಡಿದ್ದೀರಾ ಎಲ್ಲರೂ. ದಟ್ ಇದಕ್ಕೆಲ್ಲ ಕಾರಣವೂ ಆರ್ಟಿಸ್ಟ್ಗಳು ಸರಿ ಆ್ಯಂಡ್ ಟೆಕ್ನಿಷಿಯನ್ಸ್ ಆಗಿರಲಿ, ನನ್ನ ಜೊತೆ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಗಳು ತುಂಬ ಥ್ಯಾಂಕ್ಸ್ ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ 21st ಫೆಬ್ರವರಿ ಲಾಂಚ್ ಆಗ್ತಿದೆ, ಥಿಯೇಟರ್ ನೋಡೋಣ ಸರ್.